आनन्दतीर्थगुरुभ्यो नमः। नमः परमऋषिभ्यः, नमः परमऋषिभ्यः। ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು, ಹಾಳು ಮಾಡದಿರಿ ಬಾಳಿನೊಂದು ತಾಸು. ಹಾಳು ಮಾಡದಿರಿ ಬಾಳಿನೊಂದು ತಾಸು. ದೇವರ ಆಣತಿ ತಲೆಯಲ್ಲಿ ಹೊತ್ತು, ಅಂಜನೆಯುದರದಿ ಹುಟ್ಟಿತು ಕೂಸು. ಬಾಲದ ಬೆಂಕಿಯ ರಿಂಗಣದಿಂದ ಲಂಕಾಪಟ್ಟಣ ಸುಟ್ಟಿತು ಕೂಸು. ರಕ್ಕಸರೆಲ್ಲ ಬೆಕ್ಕಸ ಬೆರಗು, ರಾವಣನೆದೆಗೆ ಗುಚ್ಚಿತು ಕೂಸು. ಕಪಿಗಳ ಕಿಲ ಕಿಲ ಕೇಳಿಸದಾಗ, ಗಂಧಮಾದನವನೆತ್ತಿತು ಕೂಸು. ಹಾರುವ ನಾಮನೆ ಮಕ್ಕಳನುಳಿಸಲು ಬಂಡಿಯನ್ನವನ್ನುಂಡಿತು ಕೂಸು. ಅರಗಿನ ಮನೆಯನ್ನು ಬೆಂಕಿಯಲಿರಿಸಿ, ಪಾಂಚಾಲಿಯ ಕೈ ಹಿಡಿಯಿತು ಕೂಸು. ತನ್ನರಗಿಣಿಗೆ ಹೂವನ್ನು ತರಲು ಮಣಿಮಂತನ ತಲೆ ಮಣಿಸಿತು ಕೂಸು. 7-11 ಕುರುಡನ ಮಕ್ಕಳ ಮುಗಿಸಿತು ಕೂಸು. ದೇವರ ಆಣತಿ ತಲೆಯಲ್ಲಿ ಹೊತ್ತು, ಪಾಜಕದಲ್ಲಿ ಮರು ಹುಟ್ಟಿತು ಕೂಸು. ಬೆಂದ ಹುರುಳಿಯನ್ನಕ್ಕ ತಿನ್ನಿಸಲು ಗಕ್ಕನೆ ಮುಕ್ಕಿತ್ತದನು ಕೂಸು. ಹಬ್ಬದ ಮನೆಯಲ್ಲಿ ಕಣ್ಮರೆಯಾಗಿ, ಕಾನಂಗಿಯ ಗುಡಿ ಸೇರಿತು ಕೂಸು. ಬನ್ನಂಜೆಯ ಶಿವ ಜೊತೆಗೂಡಿರಲು, ಪನ್ನಂಗ ಶಯನನಿಗೆರಗಿತು ಕೂಸು. ಕೇಳಿರಿ 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 ಕುಂಜಾರಮ್ಮನ ಮುದ್ದಿನ ಕೂಸು. ಹರಿಸಿತು ಕೂಸು. ನೇಯಂಪಳ್ಳಿಯ ದೇವಳದಲ್ಲಿ, ಶಿವಪುರಾಣಿಕನ ತಿದ್ದಿತು ಕೂಸು. ಕೇಳಿರಿ 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 ತಂದೆ ಮರೆತೊಂದು ಮರದ ಹೆಸರನ್ನು ತಟ್ಟನೆ ನೆನೆಸಿತು ದಿಟ್ಟ ಕೂಸು. ಕಾಣುವ ಕಣ್ಣಿಗೆ ಸಂತಸವೀಯುತ ಯಜ್ಞೋಪವೀತವ ಧರಿಸಿತು ಕೂಸು. ಕೇಳಿರಿ 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 ಮರೆಯಲಿ ಹೊಂಚುತ ಬುಸುಗುಡುತ್ತಿದ್ದ ಘಟ ಸರ್ಪದ ತಲೆ ಚಚ್ಚಿತು ಕೂಸು. ತೋಟದ ಮನೆಯಲ್ಲಿ ಪಾಠವ ಕೇಳುತ್ತ ಗುರುವಿಗೆ ಪಾಠವ ಕಲಿಸಿತು ಕೂಸು. ಲೋಕಕ್ಕೆಲ್ಲ ತತ್ವಾಮೃತ ಹಂಚಲು, ಸನ್ಯಾಸಿಯಾಗಲು ಬಯಸಿತು ಕೂಸು. ಅಚ್ಯುತ ಪ್ರಜ್ಞರ ಪುಣ್ಯದ ಪಾಕ, ದಂಡಕ ಮಂಡಲು ಹಿಡಿಯಿತು ಕೂಸು. ಹದಿವರೆಯದಲೆ ಕಾವಿಯ ನುಟ್ಟು, ಗಂಗೆಯ ನುಡುಪಿಗೆ ಬರಿಸಿತು ಕೂಸು. ವಾದಿಸಿಂಹನ ಶುಷ್ಕ ತರ್ಕಗಳ ಮಕ್ಕಳು ಮರೆಯಿತು ಸರ್ಗದ ಕೂಸು. ಬೌದ್ಧ ಕುಲಗುರು ಬುದ್ಧಿಸಾಗರನ ಪೆದ್ದನಾಗಿಸಿತು ಗೆದ್ದು ಕೂಸು. ಆನಂದ ಕಿತರೆಂಬ ವಿಧಾನ ಪಡೆದು ವೇದಾಂತ
ಶಯನನ ಪದಗಳಿಗೆರಗಿ ಸೂತ್ರ ಪ್ರವಚನಗೈತು ಕೂಸು. ತತ್ವಾಮೃತವನು ಎಲ್ಲರಿಗುಣಿಸುತ್ತ ಶ್ರೀರಂಗನಾಥನಿಗೆರಗಿತು ಕೂಸು. ಸಹಸ್ರನಾಮಕ್ಕೆ ನೂರರ್ಥವೆನ್ನುತ್ತ ಕವಿಗಳಿಗಚ್ಚರಿ ಭರಿಸಿತು ಕೂಸು. ಶ್ರೀಮದ್ಗೀತಾ ಭಾಷ್ಯವ ರಚಿಸಿ ಬದರೀಶನ ಬಳಿ ಪಠಿಸಿತು ಕೂಸು. ಬಾದರಾಯಣನ ಕಾಣಲಿಕೆಂದು ವ್ಯಾಸಾಶ್ರಮಕ್ಕೆ ತೆರಳಿತು ಕೂಸು. ನಾರಾಯಣನೇ ಹರಸುತ್ತಲಿದ್ದ ಚಕ್ರಾಂಕಿತ ಶಿಲೆ ಪಡೆಯಿತು ಕೂಸು. ಬಾದರಾಯಣನ ನಾದಿರಾಯಣನ ಹರಕೆಯ ಹೊತ್ತು ಮರಳಿತು ಕೂಸು. ಸಕಲ ಶಾಸ್ತ್ರಗಳ ಕಡೆದು ಸೂತ್ರಕ್ಕೆ ಭಾಷ್ಯವ ರಚಿಸಿತು ಕೂಸು. ಕಾಲಿಗೆರಗಿದ ಶೋಭನ ಭಟ್ಟರ ಪಾಲಿಗೆ ಕಲ್ಪದ್ರುಮವಿ ಕೂಸು. ಅಚ್ಯುತ ಪ್ರಜ್ಞರ ಒಳಗಂಟೆರಸಿ ಚಕ್ರ ಶಂಖಗಳನ್ನೊತ್ತಿತು ಕೂಸು. ಹೇಳಿರಿ ಕೇಳಿರಿ ಕೇಳಿರಿ ಕೇಳಿ ಹುಟ್ಟೂರಿನಿಂದ ಉಡುಪಿಗೆ ಬಂದ ಕೃಷ್ಣನ ಕಡಲಿಂದೆತ್ತಿತು ಕೂಸು. ಒಲಿದು ಬಂದ ಆನಂದ ಕಂದನನು ಉಡುಪಿಯಲಿ ನೆಲೆಗೊಳಿಸಿತು ಕೂಸು. ಈಶ್ವರ ದೇವನ ಅಗೆಯಲು ಹಚ್ಚಿ ಕೆರೆಯಲಿ ನೀರನ್ನು ಭರಿಸಿತು ಕೂಸು. ದೋಣಿಯ ಇಲ್ಲದ ನಾಗೆಯ ದಾಟಿ ಮುಸಲರ ನಾಡಿಗೆ ನಡೆಯಿತು ಕೂಸು. ಅಲ್ಲ ಎನ್ನುವ ಮುಲ್ಲಾಗಳಿಗೂ ಎಲ್ಲ ಹರಿಹೆಸರೆಂದಿತು ಕೂಸು. ಮೆಚ್ಚಿದ ನವಾಬ ಜಹಗೀರಿತ್ತರೆ ಮುಟ್ಟದೆ ಬದರಿಗೆ ತೆರಳಿತು ಕೂಸು. ಕೇಳಿರಿ 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 ದರೋಡೆ ಕೋರರ ಕಾಟವ ತಡೆಯಲು ಉಪೇಂದ್ರ ತೀರ್ಥರ ಗಳಿಸಿತು ಕೂಸು. ಹಸ್ತಿನಪುರದಲ್ಲಿ ಮೈಲೆತ್ತಿ ಬಂದು ನಮಿಸಿದ ಗಂಗೆಯ ಹರಸಿತು ಕೂಸು. ಹತ್ತು ಮತ್ತೈದು ಜಟ್ಟಿ ಶಿಷ್ಯರನ್ನು ಒಟ್ಟು ಜಾಡಿಸಿದು ಗಟ್ಟಿಗ ಕೂಸು. ಹರಿಯಾಣತಿ ಬಲದಿಂದಲೇ ಭಾರತ ತಾತ್ಪರ್ಯ ನಿರ್ಣಯ ರಚಿಸಿತು ಕೂಸು. ಸಪಾದ ಲಕ್ಷ ಗ್ರಂಥವನೊಂದೇ ವಾಕ್ಯದಿ ಖಂಡಿಸಿ ನಕ್ಕಿತು ಕೂಸು. ಮದವೂರಿನ ಮದನೇಶ್ವರದಲ್ಲಿ ದೊರೆ ಜಯಸಿಂಹನ ಹರಸಿತು ಕೂಸು. ಕಾಲಡಿ ಕೆಂಪು ಉಗುರು ಕೆಂಪು ತಂಪೋ ತಂಪು ಏಳಡಿ ಕೂಸು. ಹದ್ದಿನ ಹರಳು ಮೊಣಕಾಲುರುಟು ಆನೆಯ ಸೊಂಡಿಲೆ ತೊಡೆಗಡ ಕೂಸು. ಸುತ್ತಿದ ಸೊಂಟದೆ ಸೊಗಸು ಮೂರು ಲೋಕಕ್ಕೆ ಒಡೆಯನು ಕೂಸು. ಹೆಗಲಲುಣ್ಣೆಯ ಶಾಲು ಆಜಾನು ತೋಳು ಚಂದಿರನ ನಾಚಿಸುವ ಚೆಲುಮೊಗದ ಕೂಸು. ಕೇಳಿರಿ ಕೇಳಿರಿ ಮೂರು ವಿಕ್ರಮದ ಪೆಜತ್ತಾಯರಿಗೆ ಪರಮಾನುಗ್ರಹ ಮಾಡಿತು ಕೂಸು. 7-8 ದಿನಗಳ ಹದವಾದ ವಾದದಲ್ಲಿ ಪಂಡಿತಾಚಾರ್ಯರ ಗೆದ್ದಿತು ಕೂಸು. ಪಂಡಿತರಿಗೂ ಪಂಡಿತ ಲಿಖುಚ ಪಂಡಿತರಿಂದ ತತ್ವ ಪ್ರದೀಪವ ಬರೆಸಿತು ಕೂಸು. ಅವರ ಕೋರಿಕೆಯಂತೆ ತಾನನು ವ್ಯಾಖ್ಯಾನ ನಮಗೆ ಕರುಣಿಸಿತು ಕರುಣಾಳು ಕೂಸು. 4
ಶಿಷ್ಯರ ಕೈಲಿ 4 ಅಧ್ಯಾಯಗಳ ಒಟ್ಟಿಗೆ ಒರೆದು ಬರೆಸಿತು ಕೂಸು. ತನ್ನ ಸೋದರಗೆ ತಪಸಿ ನಾಗರಗೆ ಸನ್ಯಾಸ ದೀಕ್ಷೆಯ ನಿತ್ತಿತು ಕೂಸು. ಎಲ್ಲರ ಮೀರಿಸಿ ಎತ್ತರಕ್ಕೇರಿಸಿ ಪ್ರಣವದ ಗುಟ್ಟನ್ನರುಹಿತು ಕೂಸು. ಒಟ್ಟು 9 ಯತಿಗಳಿಗೆ ಕೂಡಿ ವೇದಾಂತ ರಾಜ್ಯವನಿತ್ತಿತು ಕೂಸು. ಸಂಗೀತ ಹಾಡುತ್ತ ಕೊರಡು ಚಿಗುರಿಸಿತು ಗಂಧರ್ವರನು ನಾಚಿಸಿ ಕೂಸು. ನರಹರಿ ತೀರ್ಥರ ಮುಂದಿರಿಸುತ್ತ ಯಕ್ಷಗಾನವನ್ನು ರಚಿಸಿತು ಕೂಸು. ಹಸುರು ಕಾಳನ್ನು ಹಿಡಿದು ಜಪಿಸುತ್ತ ಮೊಳಕೆ ಭರಿಸಿತು ಮಂತ್ರತಜ್ಞ ಕೂಸು. ಗ್ರಹಣದ ಕತ್ತಲಲ್ಲಿ ಕಾಲುಗುರ ಬೆಳಕಿಂದ ಪಾಠ ಮಾಡಿದ ತೇಜಪುಂಜ ಕೂಸು. ಭಾರಿ ಬಂಡೆಯನ್ನು ಒಂದೇ ಕೈಲೆತ್ತಿ ತುಂಗಭದ್ರೆಯ ತಡಿಯಲಿಟ್ಟಿತು ಕೂಸು. ಸುರಗಣ ಮೆಚ್ಚಿ ಹೂಮಳೆಗರೆಯಲು ದಿವ್ಯ ಪ್ರವಚನ ನೀಡಿತು ಕೂಸು. ಮಾಘ ಮಾಸದ ನವಮಿಯಂದು ತಾನೊಬ್ಬನೆ ಬದರಿಗೆ ತೆರಳಿತು ಕೂಸು. ಮರೆಯಲಿ ನಮ್ಮ ಹರಸುತ್ತಿರುವ ಗೋವಿಂದ ವಿಠಲನ ಮೋಕೆಯ ಕೂಸು. ಗೋವಿಂದ ವಿಠಲನ ಮೋಕೆಯ ಕೂಸು. ಗೋವಿಂದ ವಿಠಲನ ಮೋಕೆಯ ಕೂಸು. ವಿಠಲ 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 ಗೋವಿಂದ ವಿಠಲನ ಮೋಕೆಯ ಕೂಸು. ಗೋವಿಂದ ವಿಠಲನ ಮೋಕೆಯ ಕೂಸು. ಗೋವಿಂದ ವಿಠಲನ ಮೋಕೆಯ ಕೂಸು. ಗೋವಿಂದ ವಿಠಲನ ಮೋಕೆಯ ಕೂಸು. ಕೇಳಿರಿ ಕೇಳಿರಿ ಚಂದದ ಕಥೆಯ ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು ಹಾಳು ಮಾಡದಿರಿ ಬಾಳಿನೊಂದು ತಾಸು. ಹಾಳು ಮಾಡದಿರಿ ಬಾಳಿನೊಂದು ತಾಸು. ಹಾಳು ಮಾಡದಿರಿ ಬಾಳಿನೊಂದು ತಾಸು. ಹಾಳು ಮಾಡದಿರಿ ಬಾಳಿನೊಂದು ತಾಸು. ಯೋ ಹ ವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಃ ದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ಸ ಏವಾಯಂ. ಆಚಾರ್ಯರ ಭಾಷ್ಯದಲ್ಲಿ ಬೃಹದಾರಣ್ಯಕದಲ್ಲಿ ಬರುವಾಗ ಶಿಶು ಅಂತ ಪ್ರಾಣನನ್ನು ಚಿಂತಿಸುವ, ಕೂಸು ಅಂದರೆ ನಾವು ಆಚಾರ್ಯರನ್ನು ನಮ್ಮ ಕೂಸು ಅಂತ ಚಿಂತಿಸಬೇಕು ಅಂತ. ಅಲ್ಲಿ ಪ್ರತ್ಯಾಧಾನ ಒಂದು ಹಗ್ಗ ಇದೆ, ಗೂಟ ಇದೆ. ಆಚಾರ್ಯರು ಭಗವಂತನೆಂಬ ಗೂಟಕ್ಕೆ ಶಾಸ್ತ್ರದ ಮಾತುಗಳೆಂಬ ಲಕುಮಿಯ ಮಾತಿಗೆ ಕಟ್ಟಿ ಹಾಕಿ ಎಷ್ಟು ದೂರ ಓಡಿದರೂ ಕೂಡ ಗಂಟು ಬಿಚ್ಚಿಕೊಳ್ಳದೆ ಚೌಕಟ್ಟು ತಪ್ಪದೆ ಇರುವ ಆಚಾರ್ಯರಂತಹ ಕೂಸು ನಮಗೆ ಸಿಕ್ಕಿದೆ. ಅಂತಹ ಕೂಸಿನ ಚರಿತೆಯನ್ನು ನಾವು ಇವತ್ತು ಚಿಂತಿಸಿದ್ದೇವೆ. ಹೀಗೆ ಒಂದು ಚಿಂತನೆಯನ್ನು ಪದ್ಯದಲ್ಲಿ ಹೊಸೆದು ನಿತ್ಯವೂ ಆಚಾರ್ಯರ ಸಮಗ್ರ ಚರಿತೆಯನ್ನು ನಾವು ಹಾಡಲಿಕ್ಕಾಗುವ ಹಾಗೆ ರಚಿಸಿಕೊಟ್ಟವರು ಗೋವಿಂದ ಪಂಡಿತಾಚಾರ್ಯರು. ಅವರನ್ನು ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ನಮಿಸಿ ಈ ಮಾತುಗಳ ಎಲ್ಲ ಸಾಲು ಕೂಡ ಅದು ಭಗವಂತನಿಗೆ ತೃಪ್ತಿ ಕೊಡಲಿ ಅಂತ ನೆರೆಸಿದ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ.